ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮನೆಯಲ್ಲಿ ದೋಸೆ ಇಟ್ಟಿಲ್ಲ ಅಂದ್ರೂ ಕೂಡ ದಿಢೀರಾಗಿ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ನೈಟ್ ಡಿನ್ನರ್ಗಾಗಲಿ ಅದೇ ರೀತಿ ಹೆಲ್ದಿ ಆಗಿರುವಂತ ಅಷ್ಟೇ ರುಚಿಕರವಾಗಿರುವಂತ ಗರಿ ಗರಿಯಾಗಿರುವಂತ ದೋಸಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆ ಅದ್ರ ಜೊತೆಗೆ ಚಟ್ನಿ ಕೂಡ ಯಾವ ರೀತಿ ಪ್ರಿಪೇರ್ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ ಬರ್ರಿ. ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ಮೊದ್ಲಿಗೆ ನೋಡ್ರಿ, ಇಲ್ಲಿ 1 ಕಪ್ ಆಗೋಷ್ಟು ನಾನು ಅವಲಕ್ಕಿ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋ ಸೇಮ್ ಕಪ್ ಮೆಜರ್ಮೆಂಟ್ ಕರೆಕ್ಟ್ ನೋಡ್ರಿ. 1 ಕಪ್ ಅವಲಕ್ಕಿಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅದೇ ರೀತಿ 1 ಕಪ್ ಆಗೋಷ್ಟು ರವಾ ಹಾಕೊಂಡಿನ್ರಿ. 1 ಕಪ್ ಆಗೋಷ್ಟು ರಾಗಿ ಹಿಟ್ಟು ಹಾಕೊಂಡಿನ್ರಿ. 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನಿ ನೋಡ್ರಿ. ಜಸ್ಟ್ ಬೈಂಡಿಂಗ್ ಅಂತ ಹೇಳಿ ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಮೊಸರು ಕೂಡ ಹಾಕೊಂಡಿನ್ರಿ. ಇವಾಗ 2 ಕಪ್ ಆಗೋಷ್ಟು ನೀರ್ ಬೇಕಾಗ್ತಾವ ನೋಡ್ರಿ. ಬೇಕಂದ್ರ ಆಮೇಲೆ ಕೂಡ ಹಾಕೋಬಹುದ್ರಿ. ಆದ್ರೆ ಇಲ್ಲಿ ರುಬ್ಬತ್ನಾಗ ನಾನಿಲ್ಲಿ 2 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇವಾಗ ಇದನ್ನ ಸಾಫ್ಟ್ ಆಗಿ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ ಅದೇ ರೀತಿ ರುಬ್ಕೋಬೇಕು ನೋಡ್ರಿ. ನೋಡ್ರಿ, ಈ ತರ ರುಬ್ಕೋಬೇಕ್ರಿ. ಒಂಚೂರು ತರಿ ತರಿ ಇರಬಾರ್ದ್ರಿ, ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ನೀವು ಬೇಕಂದ್ರ ಅವಲಕ್ಕಿನ ನೆನ್ಸ್ಬಿಟ್ಟು ಕೂಡ ಹಾಕೋಬಹುದ್ರಿ. ಆದ್ರೆ ನಾನಿಲ್ಲಿ ಅವಲಕ್ಕಿ ನೆನ್ಸಿಲ್ರಿ, ಡೈರೆಕ್ಟ್ ಆಗಿ ಹಾಕೊಂಡೇನಿ ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ, ಮೀಡಿಯಂ ಆಗಿ ಇರ್ಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಕರೆಕ್ಟ್ ಆಗಿ ಐತ್ರಿ ಇದು ಹಿಟ್ಟು. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ಒಂದ್ ಚೂರ್ ಆಗೋಷ್ಟು, ಒಂದ್ ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿನಿ ನೋಡ್ರಿ. ನಿಮಗ ಬೇಕಿಂಗ್ ಸೋಡಾ ಹಾಕಕ್ ಇಷ್ಟ ಇಲ್ಲ ಅಂತಂದ್ರ 1-2 ಅವರ್ ನೆನ್ಸಿಟ್ರ ಸಾಕ್ ನೋಡ್ರಿ. ಬೇಕಿಂಗ್ ಸೋಡಾ ಕೂಡ ಹಾಕೋ ಅವಶ್ಯಕತೆನೆ ಇಲ್ರಿ. ಇವಾಗ ಇದು ಹಿಟ್ಟನ್ನ ಸೈಡಿಗೆ ಎತ್ತಿಟ್ಕೊಳಮಂತ್ರಿ. ಒಂದ್ ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಇಲ್ಲಿ ನಾನ್ ನೀರ್ ಚಟ್ನಿ ಮಾಡತ್ತೀನ್ರಿ. ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿನ್ರಿ. ಕಡಾಯಿ ಬಿಸಿ ಆಗನ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡಿನ್ರಿ. ಶೇಂಗಾ 1-2 ನಿಮಿಷ ಫ್ರೈ ಮಾಡ್ಕೊಳಮಂತ್ರಿ. ಅದೇ ರೀತಿ ಒಂದ್ 5-6 ಹಸಿಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಖಾರಕ್ಕ ನೋಡಿ ನೀವ್ ಹಾಕೋರಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳಮಂತ್ರಿ. ಇದು ಫ್ರೈ ಆದ ತಕ್ಷಣನೇ 1 ಕಪ್ ಆಗೋಷ್ಟು ನಾನು ಪುಟಾಣಿ ಹಾಕೊಂಡಿನ್ರಿ. ಪುಟಾಣಿ ಬದ್ಲಿಗೆ ನೀವು ಕೊಬ್ಬರಿ ಕೂಡ ಹಾಕೋಬಹುದ್ರಿ. ಹಸಿ ಕೊಬ್ಬರಿ ಹಾಕೊಂಡ್ರ ಇನ್ನೂ ಚಟ್ನಿ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಇಲ್ಲಿ ನಾನ್ ಶೇಂಗಾ ಪುಟಾಣಿ ಹಾಕಿ ಚಟ್ನಿ ಮಾಡಾತೀನ್ರಿ. ನೆಕ್ಸ್ಟ್ 10-12 ಬೆಳ್ಳುಳ್ಳಿ ಹೆಸರು ಹಾಕೊಂಡಿನ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಎಲ್ಲಾ ನೀಟಾಗಿ ಫ್ರೈ ಆಗ್ಯಾವ್ರಿ. ಇದಕ್ಕ ಒಂದ್ ಮಿಕ್ಸಿ ಜಾರಿ ತಗೊಂಡಿನ್ರಿ. ಮಿಕ್ಸಿ ಜಾರಿ ಒಳಗ ನಾವೇನ್ ಫ್ರೈ ಮಾಡಿ ಇಟ್ಕೊಂಡೇವಲ್ರಿ ಅದನ್ನೆಲ್ಲ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳಮಂತ್ರಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಮಂತ್ರಿ. ಇವಾಗ ಇದನ್ನ ಒಂಚೂರು ನೀರ್ ಹಾಕ್ಲಾರ್ದೇನೆ ಮೊದಲ ರುಬ್ಕೊಂಡ್ ಬರುಮಂತ್ರಿ. ನೀವು ಫಸ್ಟೇ ನೀರ್ ಹಾಕಿದ್ರಂದ್ರ ತರಿ ತರಿ ಆಗಿ ಆಗತ್ರಿ, ಚಟ್ನಿ ಸರಿ ಆಗಲ್ರಿ. ಅದಕ್ಕಂತ ಹೇಳಿ ಮೊದಲ ಈ ತರ ಇದು ಮಾಡ್ಕೋಬೇಕ್ರಿ, ರುಬ್ಕೋಬೇಕ್ರಿ. ಆಮೇಲೆ ನಮ್ಗ್ ಚಟ್ನಿಗೆ ಎಷ್ಟು ಬೇಕು ನೀರು ನೋಡಿ ಹಾಕೋಬಹುದ್ರಿ. ಗಟ್ಟಿ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಆದ್ರ ನಾನಿಲ್ಲಿ ನೀರ್ ಚಟ್ನಿ ಮಾಡಾತೀನಿ. ನೋಡ್ತಾ ಇರ್ಬೋದ್ರಿ, ಈ ತರ ಇರ್ಬೇಕ್ ನೋಡ್ರಿ ಚಟ್ನಿ ಅನ್ನೋದು. ಇವಾಗ ಇದನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳಮಂತ್ರಿ. ಇದಕ್ಕ ಒಗ್ಗರ್ನೆಗ ನಾನು ಸಾಸಿವೆ, ಜೀರಿಗೆ, ಅದೇ ರೀತಿ ಕರಿಬೇವಿನ ಎಲೆ, ಒಂದ್ ಒಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರ್ನೆ ಹಾಕೊಳತ್ತೀನಿ ನೋಡ್ರಿ. ನೀವ್ ಬೇಕಂದ್ರ ಕೆಂಪ್ ಚಟ್ನಿ ಕೂಡ ಹಾಕೋಬಹುದ್ರಿ. ಆದ್ರ ಕೆಂಪ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಆದ್ರ ನಾನಿಲ್ಲಿ ಈ ತರ ಚಟ್ನಿ ಮಾಡತ್ತೀನ್ರಿ. ಒಂದ್ಸರ್ತಿ ಈ ತರ ಚಟ್ನಿ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ನಿಮಗ್ ಇಷ್ಟ ಆಗುತ್ರಿ. ಸಿಂಪಲ್ ಐತ್ರಿ, ಟೇಸ್ಟ್ ಕೂಡ ಸೂಪರ್ ಐತ್ ನೋಡ್ರಿ. ಇವಾಗ ಚಟ್ನಿ ಸೈಡಿಗೆ ಇಟ್ಟು ಹಿಟ್ ಕಡೆ ಬರುಮಂತ್ರಿ. ನೋಡ್ರಿ, ಹಿಟ್ ಕೂಡ ಸ್ವಲ್ಪ ಉಬ್ಬಿ ಬಂದೈತ್ರಿ ಹಿಟ್ ಅನ್ನೋದು. ನೋಡ್ತಾ ಇರ್ಬೋದ್ರಿ ನೀವು. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ, ಕರೆಕ್ಟ್ ಐತ್ರಿ. ಜಾಸ್ತಿ ನಿಮ್ಗ್ ಗಟ್ಟಿ ಅನಸ್ತಂದ್ರ ಬೇಕಂದ್ರ ಒಂದ್ ಚೂರು ನೀರ್ ಹಾಕೊಂಡು ಸ್ವಲ್ಪ ತೆಳು ಮಾಡಿ ದೋಸೆ ಹಾಕೋಬಹುದು ನೋಡ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ. ತವಾಕ್ ಸ್ವಲ್ಪ ನೀರ್ ಚಿಮ್ಸ್ಕೊಂಡು ಈ ತರ ಟಿಶ್ಯೂಲೆ ಒರೆಸ್ಕೊಳಮಂತ್ರಿ. ಒಂದ್ಸರ್ತಿ ಹಿಟ್ಟನ್ನ ಕಲಿಸಿ ಈ ತರ ದೋಸೆ ಹಾಕೋಬಹುದು ನೋಡ್ರಿ. ನೀವು ತೆಳುವಾಗಿ ದೋಸೆ ಹಾಕಿದ್ರಂದ್ರ ಕ್ರಿಸ್ಪಿ ಆಗಿ ಬರ್ತೈತ್ರಿ. ಇಲ್ಲ ನಮ್ಗ ಸಾಫ್ಟ್ ದೋಸೆ ಬೇಕಾಗಿತ್ತಂದ್ರ ಒಂಚೂರು ದಪ್ಪ ಹಾಕೋಬಹುದ್ರಿ, ಅವಾಗ ಸಾಫ್ಟ್ ಕೂಡ ಬರ್ತೈತ್ರಿ. ಮೇಲ್ಗಡೆ ನಾನು ಸ್ವಲ್ಪ ಎಣ್ಣೆ ಹಾಕೊಳತ್ತೀನ್ರಿ. ಎಣ್ಣೆ ಬದ್ಲಿಗೆ ನೀವು ತುಪ್ಪ ಕೂಡ ಹಾಕೋಬಹುದ್ರಿ. ಕೆಲವೊಬ್ರು ಎಣ್ಣೆ ಜಾಸ್ತಿ ತಿನ್ನಲ್ಲಲ್ರಿ, ಅಂತವ್ರು ತುಪ್ಪ ಕೂಡ ಹಾಕೋಬಹುದು ನೋಡ್ರಿ. ಇನ್ಸ್ಟೆಂಟ್ ಆಗಿ 5 ನಿಮಿಷದಾಗ ಮಾಡುವಂತ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ನೋಡ್ರಿ. ಮತ್ ಹೆಲ್ದಿ ಕೂಡ ಐತ್ರಿ, ಅಷ್ಟೇ ಆರೋಗ್ಯಕ್ಕೆ ಕೂಡ ಒಳ್ಳೇದೈತ್ರಿ ಇದು. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟ್ ಮಸ್ತಾಗೆ ಬಂದೈತ್ ಅಂತ ಹೇಳಿ. ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಕ್ರಿಸ್ಪಿ ಆಗಿರುವಂತ ದಿಢೀರ್ ದೋಸೆ ರೆಡಿ ಐತ್ ನೋಡ್ರಿ. ಇವಾಗ ನಾನು ನಿಮ್ಗೆ ಇನ್ನೊಂದ್ ಕೂಡ ಹಾಕಿ ತೋರಿಸ್ತೀನ್ರಿ. ಒಂಚೂರು ತವಾಕ್ ಎಣ್ಣೆ ಹಚ್ಚಲಾರ್ದೆ ದೋಸೆ ಹಾಕೋಬಹುದು ನೋಡ್ರಿ. ಇದು ನಿಮ್ಗ್ ದೋಸೆ ಅಂಟಾತಿತ್ತಂದ್ರ ನೀವೇನ್ ಮಾಡ್ಕೋಬೇಕ್ರಿ, ಸ್ವಲ್ಪ
ಎಣ್ಣೆ ಕೂಡ ಹಚ್ಕೋಬಹುದ್ರಿ. ಅವಾಗ ದೋಸೆ ಅನ್ನೋದು ಅಂಟಂಗಿಲ್ರಿ ತವಾಕ್. ಇವಾಗ ನೋಡ್ರಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರ್ಕೊಳತ್ತೀನ್ರಿ. ಇವಾಗ ಇದು ಕೂಡ ಅಷ್ಟೇ ರೀ, ಸೇಮ್ ರೀ, ಎರಡು ಸೈಡ್ ಚಂದಗೆ ಬೇಯಿಸ್ಕೋಬೇಕ್ರಿ. ನೀವು ಮಾಡಿಟ್ರಿ ಅಂದ್ರ ಇದು ಸಾಫ್ಟ್ ಆಗ್ಬಿಡ್ತೈತ್ರಿ ದೋಸೆ. ಅದೇ ರೀತಿ ಬಿಸಿ ಬಿಸಿ ಆಗಿರುವಂತ ದೋಸೆನೆ ತಿನ್ಬೇಕ್ ನೋಡ್ರಿ. ನಾವ್ ಯಾವಾಗ ಮಾಡ್ತೇವಲ್ರಿ ಅವಾಗೆ ತಿಂದ್ ಬಿಡ್ಬೇಕ್ರಿ. ಅಷ್ಟೇ ಗರಿ ಗರಿ ಆಗಿ ಇರ್ತೈತ್ರಿ ಇದು. ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿರುವಂತ ದಿಢೀರ್ ಆಗಿರುವಂತ ದೋಸೆ ರೆಡಿ ಐತ್ ನೋಡ್ರಿ. ನೈಟ್ ಡಿನ್ನರ್ಗಾದ್ರೂ ಮಾಡ್ಕೋಬಹುದ್ರಿ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬಹುದ್ರಿ. ಅದೇ ರೀತಿ ಚಟ್ನಿ ಕೂಡ ರೆಡಿ ಆಗೈತ್ ನೋಡ್ರಿ. ನೀರ್ ಚಟ್ನಿ ಕೂಡ ಸೂಪರ್ ಆಗಿ ಟೇಸ್ಟಿಯಾಗಿ. ಇದಕ್ ಸರ್ವಿಂಗಕ್ಕ ನೀವು ನೀರ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ, ಇಲ್ಲ ಈ ತರ ಮೊಸರು ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ನನಗ್ ಕೇಳಿದ್ರ ನನಗ್ ಈ ದೋಸೆಗ ಮೊಸರು ಚಟ್ನಿ ಅಂತ ಸೂಪರ್ ಕಾಂಬಿನೇಷನ್ ಇರ್ತೈತ್ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ರೆಸಿಪಿ ನಿಮಗ್ ಇಷ್ಟ ಆಯ್ತು ಅಂದ್ರ ಒಂದ್ಸರ್ತಿ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಐ ಹೋಪ್ ನನ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದ್ರೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.